ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ TGS ದ ಗೋಲ್ಡನ್ ಶೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕೂಡ ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕರಾದ ಶ್ರೀ TG ಶಾನ್ಭಾಗ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್, ನೀವು ಹಿಂದಿನ ವಿಡಿಯೋಗಳಲ್ಲಿ ಉಡುಪಿ ಚಿಕ್ಕಮಗಳೂರು ಬಗ್ಗೆ ಹೇಳಿದ್ರಿ, ಮೈಸೂರು ಕ್ಷೇತ್ರದ ಬಗ್ಗೆ ಹೇಳಿದ್ರಿ. ಇವತ್ತು ನಮಗೆ ನೀವು ತುಮಕೂರು ಕ್ಷೇತ್ರದ ಬಗ್ಗೆ ಹೇಳ್ತೀರಾ ಸರ್? ಹೇಳ್ತೇನೆ. ತುಮಕೂರು ಕ್ಷೇತ್ರ ಲಾಸ್ಟ್ 2019 ಇಲೆಕ್ಷನ್ಲಿ ತುಮಕೂರು ಕ್ಷೇತ್ರ ಒಂದು ಥರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಬಿಕಾಸ್ ಆವಾಗ 2019ನಲ್ಲಿ ಅಲ್ಲಿ ಕಂಟೆಸ್ಟ್ ಮಾಡಿದವರು ಎಕ್ಸ್ ಪ್ರೈಮ್ ಮಿನಿಸ್ಟರ್ ದೇವೇಗೌಡ ಅವರು. ಕರೆಕ್ಟ್. ಈ ಸಲ ಅವರು ಕಂಟೆಸ್ಟ್ ಮಾಡ್ತಾ ಇಲ್ಲ. ಈ ಸರಿಯಲ್ಲಿ ವಿ ಸೋಮಣ್ಣ BJPಯಿಂದ ಮತ್ತೆ ಮುದ್ದ ಹನುಮೇಗೌಡ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಆ ತುಮಕೂರು ಅನ್ನುವಂಥದ್ದು ಕಾನ್ಸ್ಟಿಟ್ಯೂನ್ಸಿ ವೈಸ್, ಅಸೆಂಬ್ಲಿ ಸೆಗ್ಮೆಂಟ್ ವೈಸ್ ಹೇಳ್ತೇನೆ. ಒಂದು ತುಮಕೂರು ನಗರ, ತುಮಕೂರು ಗ್ರಾಮೀಣ, ಕೊರಟಗೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ತುರುವೇಕೆರೆ ಮತ್ತು ಗುಬ್ಬಿ 8 ಕಾನ್ಸ್ಟಿಟ್ಯೂನ್ಸಿಯಿಂದ ಇವರಿದ್ದಾರೆ. ಯಾರು 8 MLA ಕಾನ್ಸ್ಟಿಟ್ಯೂನ್ಸಿಯಿಂದ ಸೇರಿ ಒಂದಾಗಿದೆ. ಆ MLA 8ರಲ್ಲಿ 4 ಕಾಂಗ್ರೆಸ್ ರೂಲಿಂಗ್ ಇದೆ. ಯಾವುದು ಕಾಂಗ್ರೆಸ್ MLAಗಳಿದ್ದಾರೆ, 2 JDSನವರಿದ್ದಾರೆ, 2 BJPಯವರಿದ್ದಾರೆ. ಇವಾಗ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸಿಗೆ ಬರೋದಾದರೆ 2019ನಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ದೇವೇಗೌಡರು ಸೋತಿದ್ರು ಅಂದರೆ ಇಸ್ ಎ ವೆರಿ ವೆರಿ ಸ್ಮಾಲ್ ಮಾರ್ಜಿನ್, ಮೇ ಬಿ ಅರೌಂಡ್ 13,500 ವೋಟ್ಸಿಗೆ ಸೋತಿದ್ರು. ಆವಾಗ ಅಲ್ಲಿ ಕಂಟೆಸ್ಟ್ ಮಾಡೋದು BJPಯಿಂದ ಬಸವರಾಜು 5 ಟೈಮ್ MP ಆಗಿದ್ರು. ದೇವೇಗೌಡರು ಕೂಡ ಅಲ್ಲಿ ನಿಂತಿದ್ರು JDSಯಿಂದ. BJP JDS ಅದು ಆವಾಗ ದೇವೇಗೌಡರು 13,000 ಚಿಲ್ಲರೆ ಓಟಿಂದ ಸತ್ತು. ಅದಕ್ಕಿಂತ ಮೊದಲು 2014 ಇಲೆಕ್ಷನಲ್ಲಿ ಇದೇ ಮುದ್ದ ಹನುಮೇಗೌಡರು ಕಂಟೆಸ್ಟ್ ಮಾಡಿ ವಿನ್ ಆದರು. ಮುದ್ದ ಹನುಮೇಗೌಡ ಇವಾಗ ಯಾರು ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡ್ತಾರೋ ಅವರು. ಆವಾಗ GS ಬಸವರಾಜು BJPಯಿಂದ ಕಂಟೆಸ್ಟ್ ಮಾಡಿ ಸೋತರು. ಆವಾಗ ಕೃಷ್ಣಪ್ಪ JDSನಿಂದ ಕೂಡ ಕಂಟೆಸ್ಟ್ ಮಾಡಿದ್ರು. ಅರೌಂಡ್ 20-23% ವೋಟು ತಗೊಂಡ್ರು. ಅಲ್ಲಿ ಟೋಟಲ್ ವೋಟ್ ಲಾಸ್ಟ್ ಟೈಮ್ 2024ಅಲ್ಲಿ ವೋಟ್ ಕಾಸ್ಟ್ ಆದದ್ದು ಅಪ್ರಾಕ್ಸಿಮೇಟ್ 2024ರಲ್ಲಿ ಅಪ್ರಾಕ್ಸಿಮೇಟ್ಲಿ ಅಷ್ಟೇನೆ ಅರೌಂಡ್ 16,55,000 ಅಂದರೆ ಆಲ್ಮೋಸ್ಟ್ 20 lakhs rupees ಟೋಟಲ್ ವೋಟರ್ಸ್ ಇರೋ ಕಾನ್ಸ್ಟಿಟ್ಯೂನ್ಸಿ ಇದು. 20 lakh ಜನ. ಹೌದು, 20 lakhs ಟೋಟಲ್ ಮೆಂಬರ್ಸ್ ವೋಟರ್ಸ್ ಇರುವಂಥ ಕಾನ್ಸ್ಟಿಟ್ಯೂನ್ಸಿ. ಇದರಲ್ಲಿ ಮೇಲುಗಿಂತ ಫಿಮೇಲ್ ಜಾಸ್ತಿ ಇದ್ದಾರೆ. 48% ಮೇಲಿದ್ದರೆ 52% ಫಿಮೇಲ್ ಇದ್ದಾರೆ. ಇಲ್ಲಿ ಎಲ್ಲ ಜಾತಿ ಮಿಕ್ಸ್ ಆದ್ರೂ ಒಕ್ಕಲಿಗರಿದ್ದಾರೆ, ಲಿಂಗಾಯತ್ಸು, SC ST, ಮುಸ್ಲಿಮು ಮತ್ತು ಅದರ್ಸ್ ಇದ್ದಾರೆ. ಆದರೂ ಒಕ್ಕಲಿಗರು ಬೆಲ್ಟು ಅಂತ ಹೇಳ್ಬೋದು ಇದನ್ನು. ಇಲ್ಲಿ 26th April ಅಂದರೆ ಫಸ್ಟ್ ಫೇಸ್ ಇನ್ ಕರ್ನಾಟಕ ಎಲೆಕ್ಷನ್ ಆಗತ್ತೆ. ಇಲ್ಲಿ ಸೋಮಣ್ಣ ಮತ್ತು ಮುದ್ದ ಹನುಮೇಗೌಡರ ಪ್ಲಸ್ ಆರ್ ಮೈನಸ್ ಹೇಳೋದಾದರೆ, ಸೋಮಣ್ಣ ಅವರ ಪ್ಲಸ್ ಏನು ಅಂದರೆ ಅವರು BJP ಗೌರ್ಮೆಂಟ್ ಇದ್ದಾಗ ಈ ಡಿಸ್ಟ್ರಿಕ್ಟಿನ ಉಸ್ತುವಾರಿ ಮಿನಿಸ್ಟರ್ ಆಗಿದ್ರು, ಅದು ಅವರಿಗೆ ಪ್ಲಸ್ ಆಗಿದೆ. ಆಮೇಲೆ ಸೋಮಣ್ಣ ಅವರು ಸ್ಟ್ರಾಂಗ್ BJP ವೋಟರ್ಸ್ ಇದೆ ಅಲ್ಲಿ ತುಮಕೂರಲ್ಲಿ. ಮತ್ತು ಸಿದ್ಧಗಂಗಾ ಮಠ ಇದೆ. ಸೋಮಣ್ಣ ಈಸ್ ಆಲ್ಸೋ ಲಿಂಗಾಯತ್ ಕಮ್ಯುನಿಟಿ ಸೇರಿದವರಾದ್ದರಿಂದ ಅಲ್ಲಿ ಲಿಂಗಾಯತ್ಸು ಜಾಸ್ತಿ ಇದೆ. BJPಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ. ಮತ್ತು ಲಿಂಗಾಯತ್ ಮೆಜಾರಿಟಿ ಇರೋದ್ರಿಂದ ಪ್ಲಸ್ ಮಠ ಇರೋದ್ರಿಂದ ಮಠದ ಸ್ವಾಮೀಜಿಗಳಿಗೂ, ಸಿದ್ಧಗಂಗಾ ಮಠ ಸ್ವಾಮೀಜಿಗಳಿಗೂ ಕೂಡ ಸೋಮಣ್ಣ ಅವರು ಭಾಳ ಕ್ಲೋಸ್ ಆಗಿದ್ದಾರೆ. ಅವರು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಮತ್ತು ಮೇಯ್ನ್ಲಿ ಇಲ್ಲಿ ಇರೋದು ಮೋದಿ ಹವಾ ಮತ್ತು BJP ಹವಾ. ಅಲ್ಲಿ BJP ಸ್ಟ್ರಾಂಗ್ ಹೋಲ್ಡ್. ಬಸವರಾಜು ಅವರು ಆಲ್ಮೋಸ್ಟ್ 5 times MP ಆಗಿದ್ರು ಇಲ್ಲಿ. ಸೊ ಅದಾದ್ರಿಂದ ಸೋಮಣ್ಣ ಅವ್ರಿಗೆ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಇದೆ. ಈಗ ಸೋಮಣ್ಣ ಅವ್ರಿಗೆ ಮೈನಸ್ ಏನು ಅಂದರೆ ಅಲ್ಲಿ ಔಟ್ಸೈಡರ್ಸ್ ವಿನ್ ಆದದ್ದು ಭಾಳ ಕಡಿಮೆ. ಈವನ್ ದೇವೇಗೌಡ ಸೋಲೋಕು ಒನ್ ಆಫ್ ದ ರೀಸನ್ ಈಸ್ ಔಟ್ಸೈಡರ್ ಅಂತ ದೇವೇಗೌಡರು ಸೋತಿದ್ರು. ಈ ಸಲ ಸೋಮಣ್ಣ ಏನು ಮಾಡ್ತಾರೋ ಗೊತ್ತಿಲ್ಲ, ಬಿಕಾಸ್ ಲಿಂಗಾಯತ್ಸು ಜಾಸ್ತಿ ಇದ್ದಾರೆ. ಆಮೇಲೆ ಮಠದ ಕಾಂಟ್ಯಾಕ್ಟ್ ಇವರಿಗಿದೆ, ಪ್ಲಸ್ ಮೋದಿದು ಸ್ಟ್ರಾಂಗ್ ಹವಾ ಇದೆ. ಅದ್ರದ್ದು ಏನೋ ಗೊತ್ತಿಲ್ಲ, ಅದೊಂದು ಇವರಿಗೆ ಮೈನಸ್ ಪಾಯಿಂಟ್ ಇದೆ. ಮತ್ತು ಅಲ್ಲಿ ಏನಾಗುತ್ತೆ, 2 ಮಿನಿಸ್ಟ್ರ್ ಇದ್ದಾರೆ. ಒಂದು KN ರಾಜಣ್ಣ
ಮತ್ತು ಜಿ ಪರಮೇಶ್ವರ್ ಇಬ್ಬರು ಅಲ್ಲಿ ಮಿನಿಸ್ಟ್ರು ಆ ಡಿಸ್ಟ್ರಿಕ್ಟಿಗೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಮಿನಿಸ್ಟರ್ ಇದ್ದಾರೆ ಕಾಂಗ್ರೆಸ್ನಿಂದ. ಅದು ಒಂದು ಇವ್ರಿಗೆ ಮೈನಸ್ ಪಾಯಿಂಟ್ ಆಗ್ಬೋದು. ಮತ್ತೊಂದೇನೆಂದರೆ ಮಾಧುಸ್ವಾಮಿ ವಾಸ್ ಇಲ್ಲಿ BJP ಕಂಟೆಸ್ಟೆಂಟ್ ಆಸ್ಪಿರೆಂಟ್ ಆಗಿದ್ರು. ಹೌದು, ನನಗೆ ಬೇಕು ಅಂತ ಕೂತಿದ್ರು. BJP ಟಿಕೆಟ್ ಸೋಮಣ್ಣಂಗೆ ಅನೌನ್ಸ್ ಆದ ತಕ್ಷಣ ಮಾಧುಸ್ವಾಮಿಯವರು ಸೋಮಣ್ಣಂಗೆ ಮನೆಗೆ ಕೂಡ ಬರಬೇಡಿ ಅಂತ ಹೇಳಿದ್ರು. ಅಷ್ಟೊಂದು ಕೋಪದಲ್ಲಿದ್ರು. ಇವಾಗಲೂ ಅವ್ರ ಕೋಪ ತಣ್ಣದಿಲ್ಲ. ಇದು BJP ಅಥವಾ ಸೋಮಣ್ಣಗೆ ಮೈನಸ್ ಪಾಯಿಂಟ್. ಇನ್ನು ನೀವು ಅವರೇ ಅವ್ರ ವಿರುದ್ಧ ಕೆಲಸ ಮಾಡ್ತಾ ಇರ್ಬೋದು ಅಂತ ಒಳೆಯೇಟು ಅಂತ ಹೇಳ್ತಿರಲ್ಲ ನೀವು. ಅವ್ರ ವಿರುದ್ಧ ಅಲ್ಲ, ಅವ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಸರಿ, ಇದು ಒಳೆಯೇಟು ಅಂತ ಹೇಳ್ತೀವಿ. ಒಳೆಯೇಟು ಬೀಳೋಕ್ ಚಾನ್ಸಸ್ ಇದೆ. ಯಾಕಂದ್ರೆ ಮಾಧುಸ್ವಾಮಿ ಇಸ್ ಈಕ್ವಲಿ ಪಾಪ್ಯುಲರ್, ತುಂಬಾ ಪಾಪ್ಯುಲರ್. ಮುದ್ದ ಹನುಮೇಗೌಡ, ಮಾಧುಸ್ವಾಮಿ, ಇವ್ರು ಬಸವರಾಜು, ಇವರೆಲ್ಲ ಆ ಕಾನ್ಸ್ಟಿಟ್ಯೂನ್ಸಿ ಪಾಪ್ಯುಲರ್ ಫಿಗರ್ ಅವ್ರದ್ದು ಇದೆ. ಈಗ ನಾವು ಇದಾದ್ಮೇಲೆ ಮುದ್ದ ಹನುಮೇಗೌಡರದ್ದು ಪ್ಲಸ್ ತಗೊಳ್ಳೋದಾದ್ರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಗ್ಯಾರಂಟಿ ಮತ್ತು ಹೈಲಿ ಪಾಪ್ಯುಲರ್ ಫಿಗರ್, ಕಾಮನ್ ಮ್ಯಾನಿಗೆ ರೀಚೇಬಲ್ ಅನ್ನೋದು ಒಂದು ಜನರದ್ದು ಒಂದು ಇದು, ಮತ್ತು ಇಬ್ಬರು ಮಿನಿಸ್ಟ್ರು KN ರಾಜಣ್ಣ ಮತ್ತು ಪರಮೇಶ್ವರ್ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿದ್ದವರು. ಇದೆಲ್ಲ ಮುದ್ದ ಹನುಮೇಗೌಡರಿಗೆ ಪ್ಲಸ್ ಆಗಿ ಪರಿಣಮಿಸಿದರೆ ಮುದ್ದ ಹನುಮೇಗೌಡರಿಗೆ ಕೂಡ ಮೈನಸ್ ಆಗಿ ಏನು ಪರಿಣಮಿಸ್ಬೋದು ಅಂದರೆ ಸ್ಟೇಟ್ ಗ್ಯಾರಂಟಿ, ಸೇಮ್ ಸ್ಟೇಟಿಂದ ಗ್ಯಾರಂಟಿ, ಪಂಚ ಗ್ಯಾರಂಟಿ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅನ್ನುವಂಥದ್ದು ಮುದ್ದ ಹನುಮೇಗೌಡರಿಗೆ ಇದು ನೆಗೆಟಿವ್ ಆಗಬಹುದು. ಪ್ಲಸ್ ಮುದ್ದ ಹನುಮೇಗೌಡ ಈಸ್ ಎ ಒಕ್ಕಲಿಗ ಕಮ್ಯುನಿಟಿಯವರು, ಆದರೂ ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಇವರು ಅಷ್ಟು ಸ್ಟ್ರಾಂಗ್ ಲೀಡರ್ಸ್ ಥರ ಎಮರ್ಜ್ ಆಗಿ ಬರಲಿಲ್ಲ. ಬಟ್ ಪಾಪ್ಯುಲರ್ ಲೀಡರ್ ಈ ದೇವೇಗೌಡರ ಥರ ಗೌಡ್ರಿಗೆ ಒಂದು ಲೀಡರ್ ಅಂತ ಅದು ಅವರು ಬರಲಿಲ್ಲ. ಆದ್ರಿಂದ ನಾವು ಇವತ್ತಿನ ಡೇಟಿಗೆ ಕನ್ಸಿಡರಿಂಗ್ ಆಲ್ ದೀಸ್ ಆಸ್ಪೆಕ್ಟ್, ಇವತ್ತಿನ ಡೇಟಿಗೆ ವಿನ್ನಿಂಗ್ ಪ್ರಾಬಬಿಲಿಟಿ ಕೊಡೋದಾದ್ರೆ ಅದು ಇವತ್ತಿನ ಡೇಟಿಗೆ, ಪ್ಲೀಸ್ ನೋಟ್, ಇದು ನಾವೇ ಮಾಡಿದ ಅಸೆಸ್ಮೆಂಟು, ಯಾವುದು ಪ್ರೆಡಿಕ್ಷನ್ ಅಲ್ಲ, ಯಾವುದು ಸರ್ವೆಗಳಲ್ಲ. ನಮ್ಮ ಅಸೆಸ್ಮೆಂಟ್ ಪ್ರಕಾರ ವಿನ್ನಿಂಗ್ ಕ್ಯಾಂಡಿಡೇಟ್ ಆ್ಯಸ್ ಆನ್ ಟುಡೇ ಈಸ್ 50-50. ನಾವು 50% ಸೋಮಣ್ಣ ಕೊಡ್ತೇವೆ, 50% ಮುದ್ದ ಹನುಮೇಗೌಡರಿಗೆ ಕೊಡ್ತೇವೆ. ಅದು ನಾಳೆ ಚೇಂಜ್ ಆಗ್ಬೋದು, ಗೊತ್ತಿಲ್ಲ. ಇವತ್ತು ಮೋದಿ ಮೀಟಿಂಗ್ ಇದೆ ಅಲ್ಲಿ ಆ ಏರಿಯಾದಲ್ಲಿ, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ, ಆ ಕಡೆ ನೆಕ್ಸ್ಟ್ ಬೆಂಗಳೂರಿನಲ್ಲಿ ಮೀಟಿಂಗ್ ಇರೋದ್ರಿಂದ ಅದು ಯಾವುದೇ ಟೈಮಲ್ಲಿ ಸ್ವಿಂಗ್ ಆಗ್ಬೋದು. ಬಟ್ ಆ್ಯಸ್ ಆನ್ ಡೇಟ್ 50-50 ಇಬ್ರು ಇದ್ದಾರೆ. ಇದು ತುಮಕೂರಿನ ವಿಶೇಷತೆ. ಇದು ಎಕ್ಸ್ಕ್ಲೂಸಿವ್ಲಿ ಪರ್ಸೆಂಟೇಜ್, ಪ್ಲೀಸ್ ನೋಟ್, ನಮ್ಮ ವ್ಯೂವರ್ಸಿಗೂ ಹೇಳ್ತೇನೆ, ಪರ್ಸೆಂಟೇಜ್ ಅನ್ನುವಂಥದ್ದು ನಮ್ಮ ಕ್ಯಾಲ್ಕುಲೇಷನ್ ವಿನ ಯಾವ ಪ್ರೆಡಿಕ್ಷನ್ ಅಲ್ಲ, ಯಾವ ಒಂದು ಸರ್ವೆ ಪೋಲ್ನವರಲ್ಲ, ಎಕ್ಸಿಟ್ ಇವರಲ್ಲ, ನಮ್ಮ ಚಾನಲ್ನವರ ಒಂದು ಎಕ್ಸ್ಪೆಕ್ಟೇಷನ್ 50-50 ಆಸ್ ಆನ್ ಟುಡೇ ನಾವು ಲೆಕ್ಕ ಹಾಕಿದ ಪ್ರಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ತುಮಕೂರು ಕ್ಷೇತ್ರದಲ್ಲಿ ನಡೆಯುವಂಥ ಮಹಾಯುದ್ಧದ ಫಲಿತಾಂಶದ ಅನಾಲಿಸಿಸ್. ಇದೇ ರೀತಿ ಎಲ್ಲ ಕ್ಷೇತ್ರದ ಬಗ್ಗೆನೂ ಸರ್ ಮಾತಾಡ್ತಾರೆ. ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ. ಈ ವಿಡಿಯೋನ ನಿಮ್ಮ ತುಮಕೂರು ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.